ಹೆಂಡತಿ ಮತ್ತು ಮಗುವನ್ನ ಮನೆಯಲ್ಲಿ ಕೂಡಿ ಹಾಕಿ ಪತಿ ಪರಾರಿಯಾಗಿರುವಂತಹ ಆರೋಪ ಕೇಳಿಬಂದಿದ್ದು ಕೋಟಿ ಕೋಟಿ ಮೌಲ್ಯದ ಆಸ್ತಿ ಇದ್ರೂ ಕೂಡ ಪತ್ನಿಯ ಮೇಲೆ ಕ್ರೌರ್ಯ ಮೆರೆದಿರುವಂತಹ ಘಟನೆ ನಡೆದಿದೆ. ಎಲ್ಲಿ ಅಂತೀರಾ, ಯಾಕೆ ಅಂತೀರಾ, ನೀವೇ ನೋಡಿ. ಬೀದಿಗೆ ಬಂದ ಗಂಡ ಹೆಂಡತಿ ಜಗಳ, ಮನೆಯಲ್ಲಿ ಪತ್ನಿ ಕೂಡಿ ಹಾಕಿ ಪತಿ ಎಸ್ಕೇಪ್, 3 ದಿನದಿಂದ ಮಗು ಜೊತೆ ತಾಯಿ ಪರದಾಟ. ಹಾಸನ ಜಿಲ್ಲೆಯಲ್ಲಿ ಮಾನವೀಯತೆ ಮರೆತ ಘಟನೆಯೊಂದು ನಡೆದಿದೆ. ಹೆಂಡತಿ ಮತ್ತು ಪುಟ್ಟ ಮಗುವನ್ನು ಮನೆಯೊಳಗೆ ಕೂಡಿ ಹಾಕಿ ಪತಿ ಪರಾರಿಯಾಗಿರುವ ಆರೋಪ ಕೇಳಿ ಬಂದಿದೆ. ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದ್ದರೂ ಕಾಳಜಿ ಇಲ್ಲದೆ ಪತ್ನಿಯ ಮೇಲೆ ಕ್ರೌರ್ಯ ಮೆರೆದಿರುವ ಘಟನೆ ಹಾಸನ ನಗರದ ಕೆಆರ್ ಪುರಂನಲ್ಲಿ ನಡೆದಿದೆ. ಹೌದು, ಸುಮಾರು 10 ವರ್ಷಗಳ ಹಿಂದೆ ಮೊಹಮ್ಮದ್ ಉಮೇರ್ ಎಂಬಾತ ನಿಧಾ ನಾಜ್ಳನ್ನು ವಿವಾಹವಾಗಿದ್ದರು. ಆರಂಭದಲ್ಲಿ ಚೆನ್ನಾಗಿಯೇ ಇದ್ದ ಸಂಸಾರದಲ್ಲಿ ಇತ್ತೀಚೆಗೆ ಬಿರುಗಾಳಿ ಎದ್ದಿತ್ತು ಎನ್ನಲಾಗಿದೆ. ಅಕ್ರಮ ಸಂಬಂಧ ಪ್ರಶ್ನಿಸಿದ ಪತ್ನಿ ಹಾಗೂ ಮಗುವನ್ನು ಪತಿ ಮೊಹಮ್ಮದ್ ಉಮೇರ್ 3 ದಿನಗಳ ಹಿಂದೆ ಮನೆಯೊಳಗೆ ಕೂಡಿ ಹಾಕಿ ಹೊರಗಿನಿಂದ ಲಾಕ್ ಮಾಡಿ ಪರಾರಿಯಾಗಿದ್ದಾನೆ. ಕಳೆದ 3 ದಿನಗಳಿಂದ ಊಟ ತಿಂಡಿ ಇಲ್ಲದೆ ತಾಯಿ ಮತ್ತು ಮಗು ಮನೆಯ ಒಳಗೆ ಸಿಲುಕಿಕೊಂಡಿದ್ದರು ಅಂತ ಆಕೆಯ ಕುಟುಂಬ ಆರೋಪಿಸಿದೆ. ಥರ್ಡ್ ಪರ್ಸನಿಂದ ನಮ್ಮ ರಿಲೇಷನ್ ಖಾಲಿ ಆಯಿತು. ನಾನು 1.5 ವರ್ಷದಿಂದ ಅದೇ ಹೇಳ್ಕೊಂಡಿದ್ದೆ. ಲಾಯರೆಲ್ಲ ಇಟ್ಟಿದ್ರು, ಅವರೆಲ್ಲ ಹೇಳಿ ನನಗೆ ಕಳಿಸಿದ್ರು. ಒಂದು ತಿಂಗಳಿನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಯಜಮಾನ್ರು ಹೇಳಿ ನಾವು ಅಮ್ಮನ ಮನೆಯಲ್ಲಿ ಇದ್ದೆ ನಾನು. ಆಮೇಲೆ ಮತ್ತೆ ನನಗೆ 8 ತಿಂಗಳು ಇದ್ರೂ ಬಂದೇ ಇಲ್ಲ ಕಳ್ಕೊಳ್ಳೋಕ್ಕೆ. ಏನಕ್ಕೆ ಬಂದಿಲ್ಲ, ನನಗೆ ಬೇಡ ನೀನು ಅಂತ ಡಿವೋರ್ಸ್ ನೋಟಿಸ್ ಎಲ್ಲ ಕಳಿಸಿದ್ರು ಮನೆಗೆ. ಅದಕ್ಕೆ ನನ್ನ ಗಂಡ ಬೇಕು ಅಂತ ನಾನು ಮನೆಗೆ ಬಂದೆ. ಇಲ್ಲಿ ನಾನು ಹೋದ ತಕ್ಷಣ ನನ್ನ ಮಗನ ಸ್ಕೂಲ್ ಬ್ಯಾಗ್ ಎಲ್ಲ ಹೊರಗೆ ಹಾಕಿ ನನಗೆ ಮೇನ್ ಡೋರ್ ಎಲ್ಲ ಲಾಕ್ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ತಾಯಿ ಮಗುವನ್ನು ಕೂಡಿ ಹಾಕಿಲ್ಲ ಆರೋಪ ಅಲ್ಲಗಳೆದ ಪತಿ ಕುಟುಂಬ. ಆದರೆ ನಿಧಾನಾಜ್ ಆರೋಪವನ್ನ ಮೊಹಮ್ಮದ್ ಉಮೇರ್ ಕುಟುಂಬಸ್ಥರು ತಳ್ಳಿ ಹಾಕಿದ್ದಾರೆ. ಆಕೆಯೇ ಬಾಲ್ಕನಿಯಿಂದ ಮನೆಯೊಳಗೆ ಹೋಗಿ ನಾಟಕವಾಡ್ತಿದ್ದಾಳೆ. ಆಕೆಗೆ ಪರ ಪುರುಷನೊಂದಿಗೆ ಅಕ್ರಮ ಸಂಬಂಧ ಇದ್ದು ತಲಾಖ್ ನೋಟಿಸ್ ಕಳುಹಿಸಿದ್ದಾರೆ ಎಂದು ಪ್ರತ್ಯಾರೋಪ ಮಾಡಿದ್ದಾರೆ. ಸ್ಥಳಕ್ಕೆ ಎರಡೂ ಕಡೆಯವರು ಆಗಮಿಸಿದ ವೇಳೆ ಪರಸ್ಪರ ವಾಗ್ವಾದ ನಡೆದಿದೆ. ಅವ್ರದ್ದು ಮದುವೆ ಆಗಿ 10 ವರ್ಷ ಆಗಿತ್ತು. ಇದು 11ನೇ ವರ್ಷ ನಡೀತಾ ಇದೆ. ಫಸ್ಟಿಂದಾನು ಸ್ವಲ್ಪ ಪ್ರಾಬ್ಲಮೆಟಿಕ್ ಮ್ಯಾರೇಜ್, ಲವ್ ಮ್ಯಾರೇಜು. ಅವ್ರ ಮನೇಲಿ ಒಪ್ಪಿರಲಿಲ್ಲ, ಏನೇನೋ ಮಾಡಿ ನಮ್ಮಣ್ಣ ಹಠ ಮಾಡಿ ಮದುವೆ ಆಗಿದ್ದು. ಅವ್ರು ಏನು ಮಾಡಿದ್ರು ಇವರು ಎಲ್ಲದೂ ಟಾಲರೇಟ್ ಮಾಡ್ಕೊಂಡೇ ಹೋಗಿದ್ದಾರೆ ನಮ್ಮಣ್ಣ. ಇವ್ರದ್ದು ಪರ್ಸನಲ್ ಪ್ರಾಬ್ಲಮ್ ಇತ್ತು, ಅವ್ರದ್ದು ಬೇರೆಯವ್ರ ಜೊತೆ ಅಫೇರ್ ಇತ್ತು, ನಮ್ಮ ಅತ್ತಿಗೆದು. ಅದು ಗೊತ್ತಾಯ್ತು. ಇವರು ಫಸ್ಟ್ ಸಲ ಓಕೆ ಬಿಡು, ನಾನು ಏನಕ್ಕೆ ಕ್ಷಮಿಸ್ಬಿಡ್ತೀನಿ ಅಂತ ಹೇಳಿದ್ರು. ಸೆಕೆಂಡ್ ಟೈಮು ಹಂಗೆ ರಿಪೀಟ್ ಆಯ್ತು. ಈಗ ಥರ್ಡ್ ಟೈಮ್ ಏನಂದ್ರು, ಇಲ್ಲ ನನಗೆ ಅಷ್ಟು ಪೇಷನ್ಸ್ ಇಲ್ಲ, ನನಗೀಗ ಕ್ಷಮಿಸೋಕ್ಕೆ ಎಲ್ಲ ಅಂತ ಎಲ್ಲ ಹೇಳಿಬಿಟ್ಟು ಅವ್ರು ಒಬ್ಬರಿಗೆ ಇಟ್ಕೊಂಡು ಕೂಡ ಹಾಕೋಕ್ಕೆ ಆ ಥರ ಏನೂ ಇರಲಿಲ್ಲ. ನಾವೆಲ್ಲ ಹೋಗಿದ್ವಿ, ಅವ್ರು ಇದಾರೆಲ್ಲ ಅವ್ರ ಮನೆಗೆ ನೋಡ್ಕೊಂಡು ಬರೋಣ, ಮಾತಾಡೋಣ ಅಂತ. ಸಡನ್ ಆಗಿ ಈ ಥರ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಪತಿ ಪತ್ನಿ ಜಗಳ ಬೀದಿಗೆ ಬಿದ್ದಿದೆ. ಬಡಾವಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೌಟುಂಬಿಕ ಕಲಹಕ್ಕೆ ಬ್ರೇಕ್ ಹಾಕಿದ್ದಾರೆ. ಶಶಿಧರ್, ಬಿಸಿ ಪಬ್ಲಿಕ್ ಟಿವಿ, ಹಾಸನ.